ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಾಗಲೇ ಹೇಳಿದ್ದಾರೆ ಅಬಕಾರಿ ಸಚಿವರು ನಂದೇನು ತಪ್ಪಿಲ್ಲ ಅಂತ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಆರಂಭದಿಂದಲೂ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮದ ಮೇಲೆ ರೇಗಾಡೋದಾಗಿರ್ಬೋದು, ಕೋಪಗೊಳ್ಳೋದಾಗಿರ್ಬೋದು, ಅಥವಾ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡದೇ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಂಥ ಕೋಪ ಯಾಕೆ ಮಾಧ್ಯಮದ ಮೇಲೆ? ಇದೆಲ್ಲವನ್ನು ಜನರಿಗೆ ಹೇಳೋದೇ ತಪ್ಪ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಸವರಾಜ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಒಂದು ಕಡೆಯಲ್ಲಿ ಅಬಕಾರಿ ಸಚಿವರಿಗೆ ಕೋಪ, ಮತ್ತೊಂದು ಕಡೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ ಅಬಕಾರಿ ಸಚಿವರಿಗೆ ಈ ಲಂಚಾವತಾರ ಹೊರಗೆ ಬಂದ ನಂತರದಲ್ಲಿ ಸ್ವಲ್ಪ ತಾಳ್ಮೆ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ, ಸಿಡುಕ್ತಾ ಇದ್ದಾರೆ. ಕಾರಣ ಏನಿರಬಹುದು? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರು ತಪ್ಪು ಮಾಡಿಲ್ಲ ನಾನು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಸಿಟ್ಟು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಬಕಾರಿ ಖಾತೆ ಅನ್ನೋದೇ ಹಾಗೆ. ಆ ಖಾತೆ ಮೇಲೆ ಯಾರೇ ಸಚಿವರಿದ್ರು ನೇರವಾದಂಥ ಆರೋಪಗಳು ಈ ಹಿಂದಿನಿಂದಲೂ ಬಂದಿದ್ದಾವೆ ಮತ್ತು ಸಾಕಷ್ಟು ರೆವಿನ್ಯೂ ಕಲೆಕ್ಟ್ ಆಗ್ತಕ್ಕಂತಹ ಇಲಾಖೆ, ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಈ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ವಾಡಿಕೆಗಳು ಮತ್ತು ಉದಾಹರಣೆಗಳು ಇದಾವೆ. ಇಂಥ ಸಂದರ್ಭದಲ್ಲಿ ಈ 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಆಗ್ಲಿಂದಲೂ ಕೂಡ ಅಬಕಾರಿ ಖಾತೆಯ ಮೇಲೆ ಒಂದಿಲ್ಲ ಒಂದು ಆರೋಪಗಳು ಇದ್ದೇ ಇದ್ದಾವೆ. ಆದರೆ ಈಗ ಬಹಳ ಪ್ರಮುಖವಾಗಿ ಅಬಕಾರಿ ಡಿಸಿ ಹಣ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಲಂಚ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರೋ ಕಾರಣಕ್ಕಾಗಿ ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ರಾಜೀನಾಮೆಗೆ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಸಾಕಷ್ಟು ಅಕ್ರಮ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಆಡಿಯೋ ಕೂಡ ಹೊರಗೆ ಬಂದಿದೆ. ಅಬಕಾರಿ ಸಚಿವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ. ಇವರು ಅಬಕಾರಿ ಸಚಿವರು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ದಾಖಲೆಗಳನ್ನ ಇವರು ಬಿಡುಗಡೆ ಮಾಡ್ತಿಲ್ಲ ಮತ್ತು ಇವರು ಕೂಡ ರಾಜೀನಾಮೆಯನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳಲ್ಲೇ ನಿನ್ನೆಯಿಂದ ಕೂಡ ಸದನ ಕಾಲಹರಣ ಆಗಿರ್ತಕ್ಕಂಥದ್ದು ಮತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಸಮಾಧಾನವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತ ಅಬಕಾರಿ ಸಚಿವರು ಸಿಟ್ಟಾಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಾಗಲೇ ಹೇಳಿದ್ದಾರೆ ಅಬಕಾರಿ ಸಚಿವರು ನಂದೇನು ತಪ್ಪಿಲ್ಲ ಅಂತ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಆರಂಭದಿಂದಲೂ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮದ ಮೇಲೆ ರೇಗಾಡೋದಾಗಿರ್ಬೋದು, ಕೋಪಗೊಳ್ಳೋದಾಗಿರ್ಬೋದು, ಅಥವಾ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡದೇ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಂಥ ಕೋಪ ಯಾಕೆ ಮಾಧ್ಯಮದ ಮೇಲೆ? ಇದೆಲ್ಲವನ್ನು ಜನರಿಗೆ ಹೇಳೋದೇ ತಪ್ಪ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಸವರಾಜ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಒಂದು ಕಡೆಯಲ್ಲಿ ಅಬಕಾರಿ ಸಚಿವರಿಗೆ ಕೋಪ, ಮತ್ತೊಂದು ಕಡೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ ಅಬಕಾರಿ ಸಚಿವರಿಗೆ ಈ ಲಂಚಾವತಾರ ಹೊರಗೆ ಬಂದ ನಂತರದಲ್ಲಿ ಸ್ವಲ್ಪ ತಾಳ್ಮೆ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ, ಸಿಡುಕ್ತಾ ಇದ್ದಾರೆ. ಕಾರಣ ಏನಿರಬಹುದು? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರು ತಪ್ಪು ಮಾಡಿಲ್ಲ ನಾನು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಸಿಟ್ಟು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಬಕಾರಿ ಖಾತೆ ಅನ್ನೋದೇ ಹಾಗೆ. ಆ ಖಾತೆ ಮೇಲೆ ಯಾರೇ ಸಚಿವರಿದ್ರು ನೇರವಾದಂಥ ಆರೋಪಗಳು ಈ ಹಿಂದಿನಿಂದಲೂ ಬಂದಿದ್ದಾವೆ ಮತ್ತು ಸಾಕಷ್ಟು ರೆವಿನ್ಯೂ ಕಲೆಕ್ಟ್ ಆಗ್ತಕ್ಕಂತಹ ಇಲಾಖೆ, ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಈ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ವಾಡಿಕೆಗಳು ಮತ್ತು ಉದಾಹರಣೆಗಳು ಇದಾವೆ. ಇಂಥ ಸಂದರ್ಭದಲ್ಲಿ ಈ 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಆಗ್ಲಿಂದಲೂ ಕೂಡ ಅಬಕಾರಿ ಖಾತೆಯ ಮೇಲೆ ಒಂದಿಲ್ಲ ಒಂದು ಆರೋಪಗಳು ಇದ್ದೇ ಇದ್ದಾವೆ. ಆದರೆ ಈಗ ಬಹಳ ಪ್ರಮುಖವಾಗಿ ಅಬಕಾರಿ ಡಿಸಿ ಹಣ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಲಂಚ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರೋ ಕಾರಣಕ್ಕಾಗಿ ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ರಾಜೀನಾಮೆಗೆ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಸಾಕಷ್ಟು ಅಕ್ರಮ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಆಡಿಯೋ ಕೂಡ ಹೊರಗೆ ಬಂದಿದೆ. ಅಬಕಾರಿ ಸಚಿವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ. ಇವರು ಅಬಕಾರಿ ಸಚಿವರು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ದಾಖಲೆಗಳನ್ನ ಇವರು ಬಿಡುಗಡೆ ಮಾಡ್ತಿಲ್ಲ ಮತ್ತು ಇವರು ಕೂಡ ರಾಜೀನಾಮೆಯನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳಲ್ಲೇ ನಿನ್ನೆಯಿಂದ ಕೂಡ ಸದನ ಕಾಲಹರಣ ಆಗಿರ್ತಕ್ಕಂಥದ್ದು ಮತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಸಮಾಧಾನವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತ ಅಬಕಾರಿ ಸಚಿವರು ಸಿಟ್ಟಾಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್ ಈಗಾಗಲೇ ಹೇಳಿದ್ದಾರೆ ಅಬಕಾರಿ ಸಚಿವರು ನಂದೇನ್ ತಪ್ಪಿಲ್ಲ ಅಂತ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಆರಂಭದಿಂದಲೂ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮದ ಮೇಲೆ ರೇಗಾಡೋದಾಗಿರ್ಬೋದು, ಕೋಪಗೊಳ್ಳೋದಾಗಿರ್ಬೋದು, ಅಥವಾ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡದೇ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಂಥ ಕೋಪ ಯಾಕೆ ಮಾಧ್ಯಮದ ಮೇಲೆ? ಇದೆಲ್ಲವನ್ನು ಜನರಿಗೆ ಹೇಳೋದೇ ತಪ್ಪ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಸವರಾಜ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಒಂದು ಕಡೆಯಲ್ಲಿ ಅಬಕಾರಿ ಸಚಿವರಿಗೆ ಕೋಪ, ಮತ್ತೊಂದು ಕಡೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ ಅಬಕಾರಿ ಸಚಿವರಿಗೆ ಈ ಲಂಚಾವತಾರ ಹೊರಗೆ ಬಂದ ನಂತರದಲ್ಲಿ ಸ್ವಲ್ಪ ತಾಳ್ಮೆ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ, ಸಿಡುಕ್ತಾ ಇದ್ದಾರೆ. ಕಾರಣ ಏನಿರಬಹುದು? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರು ತಪ್ಪು ಮಾಡಿಲ್ಲ ನಾನು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಸಿಟ್ಟು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಬಕಾರಿ ಖಾತೆ ಅನ್ನೋದೇ ಹಾಗೆ. ಆ ಖಾತೆ ಮೇಲೆ ಯಾರೇ ಸಚಿವರಿದ್ರು ನೇರವಾದಂತಹ ಆರೋಪಗಳು ಈ ಹಿಂದಿನಿಂದಲೂ ಬಂದಿದ್ದಾವೆ ಮತ್ತು ಸಾಕಷ್ಟು ರೆವಿನ್ಯೂ ಕಲೆಕ್ಟ್ ಆಗ್ತಕ್ಕಂತಹ ಇಲಾಖೆ, ಅಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಈ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರತಕ್ಕಂಥ ವಾಡಿಕೆಗಳು ಮತ್ತು ಉದಾಹರಣೆಗಳು ಇದಾವೆ. ಇಂಥ ಸಂದರ್ಭದಲ್ಲಿ ಈ 2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು, ಆಗ್ಲಿಂದಲೂ ಕೂಡ ಅಬಕಾರಿ ಖಾತೆಯ ಮೇಲೆ ಒಂದಿಲ್ಲ ಒಂದು ಆರೋಪಗಳು ಇದ್ದೇ ಇದ್ದಾವೆ. ಆದರೆ ಈಗ ಬಹಳ ಪ್ರಮುಖವಾಗಿ ಅಬಕಾರಿ DC ಹಣ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ, ಲಂಚ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿರೋ ಕಾರಣಕ್ಕಾಗಿ ವಿಪಕ್ಷಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ರಾಜೀನಾಮೆಗೆ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಸಾಕಷ್ಟು ಅಕ್ರಮ ಆಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ, ಆಡಿಯೋ ಕೂಡ ಹೊರಗೆ ಬಂದಿದೆ. ಅಬಕಾರಿ ಸಚಿವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪ. ಇವರು ಅಬಕಾರಿ ಸಚಿವರು ಕೂಡ ದಾಖಲೆಗಳನ್ನು ಬಿಡುಗಡೆ ಮಾಡಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ದಾಖಲೆಗಳನ್ನ ಇವರು ಬಿಡುಗಡೆ ಮಾಡ್ತಿಲ್ಲ ಮತ್ತು ಇವರು ಕೂಡ ರಾಜೀನಾಮೆಯನ್ನ ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಿಲ್ಲ. ಹೀಗಾಗಿ ಆರೋಪ ಪ್ರತ್ಯಾರೋಪಗಳಲ್ಲೇ ನಿನ್ನೆಯಿಂದ ಕೂಡ ಸದನ ಕಾಲಹರಣ ಆಗಿರ್ತಕ್ಕಂಥದ್ದು ಮತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಸಮಾಧಾನವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂತ ಅಬಕಾರಿ ಸಚಿವರು ಸಿಟ್ಟಾಗ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್ ಈಗಾಗಲೇ ಹೇಳಿದ್ದಾರೆ ಅಬಕಾರಿ ಸಚಿವರು ನಂದೇನ್ ತಪ್ಪಿಲ್ಲ ಅಂತ ಆರಂಭದಿಂದಲೂ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಆರಂಭದಿಂದಲೂ ಗಮನಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮದ ಮೇಲೆ ರೇಗಾಡೋದಾಗಿರ್ಬೋದು, ಕೋಪಗೊಳ್ಳೋದಾಗಿರ್ಬೋದು, ಅಥವಾ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡದೇ ಇರೋದಾಗಿರ್ಬೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಇಂಥ ಕೋಪ ಯಾಕೆ ಮಾಧ್ಯಮದ ಮೇಲೆ? ಇದೆಲ್ಲವನ್ನು ಜನರಿಗೆ ಹೇಳೋದೇ ತಪ್ಪ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ ಬಸವರಾಜ್. ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಒಂದು ಕಡೆಯಲ್ಲಿ ಅಬಕಾರಿ ಸಚಿವರಿಗೆ ಕೋಪ, ಮತ್ತೊಂದು ಕಡೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗಾಗಲೇ ಗಮನಿಸ್ತಾ ಇದ್ವಿ ಅಬಕಾರಿ ಸಚಿವರಿಗೆ ಈ ಲಂಚಾವತಾರ ಹೊರಗೆ ಬಂದ ನಂತರದಲ್ಲಿ ಸ್ವಲ್ಪ ತಾಳ್ಮೆ ಕಳೆದುಕೊಂಡಂತೆ ಕಾಣಿಸ್ತಾ ಇದೆ, ಸಿಡುಕ್ತಾ ಇದ್ದಾರೆ. ಕಾರಣ ಏನಿರಬಹುದು? ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರು ತಪ್ಪು ಮಾಡಿಲ್ಲ ನಾನು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಇಷ್ಟೊಂದು ಆಕ್ರೋಶ, ಇಷ್ಟೊಂದು ಸಿಟ್ಟು ಯಾಕೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಅಬಕಾರಿ ಖಾತೆ ಅನ್ನೋದೇ ಹಾಗೆ. ಆ ಖಾತೆ ಮೇಲೆ ಯಾರೇ